ಹುಣಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಚ್ಪಿ ಅಮರನಾಥ್ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಇನ್ನು ಇದರ ಜೊತೆಯಲ್ಲಿಯೇ ನಗರದ ಕಚೇರಿಯಲ್ಲಿ ಪ್ರಾಧಿಕಾರದ ಸದಸ್ಯರಾದ ಎಸ್ ಜಯರಾಮು, ಅಫ್ರೋಜ್ ಅಹ್ಮದ್, ಕುಮಾರ್ ಅವರು ಸಹಿ ಮಾಡುವ ಮೂಲಕ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ನೂತನ ಹುಣಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಚ್ಪಿ ಅಮರನಾಥ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡರು. ಅಧ್ಯಕ್ಷನಾಗಿ ಸರ್ಕಾರ ನೇಮಿತ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಲು ಬಂದಿದ್ದೇನೆ. ಹಾಗೆ ನಮ್ಮ ಸದಸ್ಯರುಗಳಾದ ಜಯರಾಮ್ ಅವರು, ಕುಮಾರ್ ಅವರು, ಅಫ್ರೋಜ್ ಅವರು, ಹಾಗೆ ಮೊದಲಿಂದಲೂ ಕೌನ್ಸಿಲರ್ ವಿಭಾಗದಿಂದ ಬಂದಿರೋಂಥ ಸ್ವಾಮಿಗೌಡರು ಎಲ್ಲರಿಗೂ ಸಲಹೆಗಳನ್ನ ತಗೊಂಡು ಉತ್ತಮವಾದ ಹುಣಸೂರಿನ ಅಭಿವೃದ್ಧಿಗೆ ನಮಗೂ ನಾಲೆಜ್, ನಾನು ಒಂಚೂರು ಮನೆ ಮಗ ಆಗಿರೋದ್ರಿಂದ ಹೆಚ್ಚಿನ ರೀತಿಯ ನಾಲೆಜ್ ಇದೆ ನನಗೂ. ಯಾವ ರೀತಿ ಅಂತಂದರೆ ಭಾಳಷ್ಟು ಅಧಿಕೃತ ಬದಲಾವಣೆಗಳೆಲ್ಲ ಮುಂದೆ ಇತ್ತು. 2017ಕ್ಕಿಂತ ಮುಂಚೆ ಆಗಿತ್ತು. ಈಗ 17 ಆದಮೇಲಿಂದ ಪ್ರಾಧಿಕಾರ ಬಂದಮೇಲೆ ಅದು ಭಾಳಷ್ಟು ಅಂದರೆ ಇನ್ನೂ 100% ಏನು ಅವಾಯ್ಡ್ ಆಗಿಲ್ಲ, ಇನ್ನೂ ಅವಾಯ್ಡ್ ಆಗುವಂಥ ಕಾರ್ಯಕ್ರಮಗಳು. ಇದರೊಳಗೆ 84 ಅನಧಿಕೃತ ಇದ್ದಾರೆ. ಈ ಸಂಬಂಧಪಟ್ಟ ಕೌನ್ಸಿಲ್ ಮಾಡಿದ್ದು ಸಾಕಷ್ಟು ಏನು ಮಂಜಣ್ಣ ಅವರು ಆಗಿದ್ದಾಗ ಕೌನ್ಸಿಲಲ್ಲೂ ಅದನ್ನು ಪ್ರಶ್ನೆ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗಿರೋಂಥ ಹಾಲಿ MLA ಅವರನ್ನು ಅದ್ರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ. ಸೊ ಈಗಿರೋ ಹಾಲಿ MLAಗಳು ಯಾರಿದ್ದಾರೆ ಅವ್ರದ್ದು ಸಹಕಾರ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮದು ಬೇರೆ ಮುಂದುವರಿತದೆ. ಯಾಕೆಂದರೆ ಇದು ಏನಿದ್ರು ಗಿವ್ ಅಂಡ್ ಟೇಕ್ ಪಾಲಿಸಿ ಥರ. ಸೊ ಅವರೇನು ಸಹಕಾರ ಕೊಡ್ತಾರೆ, ಯಾವ ರೀತಿ ಕೂಡ ಸಪೋರ್ಟ್ ಬೇಕು ಅಂತ ಏನು ಹೇಳ್ತಾರೆ, ಆಯ್ತು ನಾವು ಸ್ಪಂದಿಸೋದಕ್ಕೆ ಖಂಡಿತವಾಗಿ. ಈಗ 1 ವರ್ಷದಿಂದ 25 ಅರ್ಜಿಗಳು ಇಲ್ಲಿ ಕಾಯ್ಕೊಂಡು ಮಾಡಿದ್ರು ವಿಲೆ ಆಗ್ತದೆ. ಅದ್ರ ಬಗ್ಗೆ ಈಗ ತಾನೇ ನಾನು ಬಂದಿರೋದ್ರಿಂದ ಭರವಸೆ ಕೊಡ್ತೀರಾ ಆ ರೀತಿಯಾದ ಖಂಡಿತ ಕಾನೂನು ರೀತಿಯಲ್ಲಿ ಪಾರದರ್ಶಕವಾಗಿ 25 ಅರ್ಜಿ ಅಲ್ಲ, ನನ್ನಲ್ಲಿ ಕೆಲವು ಆಲೋಚನೆಗಳಿದೆ. ಯಾಕೆಂದರೆ ನನಗೂ ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆ ನಾಲೆಜ್ ಇರೋದ್ರಿಂದ ಏನೇನು ಆಗಬೇಕಾಯ್ತು, ಯಾವ ರೀತಿ ಇದ್ದರೆ ಚಂದ, ಊಟ ಆಗಲಿ ಯಾವ್ದಾರ ಪ್ರಾಧಿಕಾರ ಯಾವ ರೀತಿ ಇದ್ದರೆ ಚಂದ ಅನ್ನೋದು ನಮಗೊಂದು ಕಲ್ಪನೆ. ಸೊ ಆ ಕಲ್ಪನೆನ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲದಕ್ಕಿಂತ ಫಸ್ಟಾಗಿ ನಮ್ಮ ಆಫೀಸಲ್ಲಿ ಫಸ್ಟ್ CCTV ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿಸೋಂಥ ಕೆಲಸ ಮಾಡ್ತೀನಿ. ಅದನ್ನು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಅವರು ನೋಡ್ಕೊಬೋದು. ಅದು 100% ಅದನ್ನು ಕೆಲಸ ಮಾಡ್ತೀನಿ. ನೆಕ್ಸ್ಟು ಏನು ಅಂತಂದರೆ ಒಂದು ವೆಬ್ಸೈಟ್, ನಮ್ಮ ಹುಣಸೂರು ಊರಾದೇನೆ ಒಂದು ವೆಬ್ಸೈಟ್ನ ಓಪನ್ ಮಾಡಬೇಕು ಅಂತೀನಿ. ಅದು ಸಾರ್ವಜನಿಕರಿಗೆ ಮೆಂಬರ್ಶಿಪ್ ಬೇಸಿಸಲ್ಲಿ ಅವ್ರು ಮೆಂಬರ್ ಆದಮೇಲಿಂದ ಅವ್ರ ಡೇಟಾ ಎಲ್ಲ ಎಂಟ್ರಿ ಆದಮೇಲೆ ಅವರು ಮೂಡೋದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ, ಯಾರ್ಯಾರಿಗೆ ಯಾವ್ಯಾವ ಲೇಔಟ್ನ ನಕ್ಷೆಗಳು ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ, ಯಾವುದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ನೋಡ್ಕೊಂಡು ಅವರು ಜವಾಬ್ದಾರಿಯುತವಾಗಿ ಅವರು ಮೂಡ ಅಪ್ರೂವಲ್ ಇರೋಂಥ ಲೇಔಟ್ಗಳಿಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ 84 ಅನಧಿಕೃತ ಬಡಾವಣೆಗಳಿಗೆ ಏನಾದರೂ ಮುಕ್ತಿ ಆಗುವ ಸಾಧ್ಯತೆ ಇದೆಯಾ? ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ನಾನೇನು ಹೇಳೋದಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ನನಗೆ ಸ್ವಲ್ಪ ನಾಲೆಜ್ ಕಮ್ಮಿನೇ ಇದೆ. ನನಗೆ ಗೊತ್ತಿಲ್ಲ, ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ನನಗೆ ಸ್ವಲ್ಪ ನಾಲೆಜ್ ಕಮ್ಮಿನೇ ಇದೆ.